ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶು. 3 ದಿನ ಆಯಿತು ವ್ಲಾಗೆ ಮಾಡೋಕ್ಕಾಗ್ತಾ ಇಲ್ಲ, ಯಾಕಂದರೆ ಮಣ್ಣು ಹೊಡಿತಾ ಇದ್ವಿ, ಬಿಸಿ ಇದ್ದೆ. ಸೊ ಕ್ಷಮೆ ಇರಲಿ. ಮತ್ತೇನಪ್ಪ ಇವತ್ತಿನ ಸಮಾಚಾರ ಅಂತ ಹೇಳಿದ್ರೆ, ನಮ್ಮ ನಾಗಣ್ಣ ಬಂದಿದ್ದ, ಬೆಳಗ್ಗೆನೆ ರೋದನೆ ಕೊಡ್ತಿದ್ದ, ಏನಂದರೆ ರೋಪ್ ಕೊಡು ಅಂತ. ಅದಕ್ಕೆ ಅವನ್ನ ಕರ್ಕೊಂಡು ಮತ್ತೆ ರೋಪ್ ತಗೊಂಡು ಸೀದಾ ಒಳೆ ಕಡೆ ಹೊರಟ್ವಿ. ನಾನು ಮೊದಲೇ ಎದ್ದೇಳೋದು ಲೇಟು, ಇವನಿಂದಾಗಿ ಬೆಳಗ್ಗೆನೆ 8 ಗಂಟೆಗೆ ಎದ್ದೇಳಂಗಾಯ್ತು. ಇಲ್ಲಿ ಏನಪ್ಪ ಕೆಲಸ ಅಂತ ಹೇಳಿದ್ರೆ, ಇಲ್ಲಿ ಬೋರ್ಡ್ ಫಿಕ್ಸ್ ಮಾಡಬೇಕಾಗಿತ್ತು. ನಮ್ಮೂರವ್ರು ಎಲ್ಲರೂ ಬಂದಿದ್ರು. ಈ ಸೇತುವೆ ಈ ಯುಗಾದಿಗಾದರೂ ಆಗಲಿ ಅಂತ ಕೇಳ್ತೀನಿ. ಆದರೂ ಒಳೆಯಲ್ಲಿ ದೇವ್ರು ತಗೊಂಡು ಹೋದಂಗೆ ಸೇತುವೆ ಮೇಲೆ ಹೋದಂಗೆ ಆಗಲ್ಲ. ಅಲ್ಲಿಂದ ಸೀದಾ ಮನೆಗೆ ಬರ್ತಿದ್ದಂಗೆ ಚೌಡವನ್ ಪೂಜೆ ಮಾಡ್ಕೊಂಡು ಬರೋಣ ಬಾ ಅಂತ ನಮ್ಮಮ್ಮ ಕರ್ಕೊಂಡು ಹೊರಟ್ರು. ಪೂಜೆ ಎಲ್ಲ ಮುಗಿಸ್ಕೊಂಡು ಸೀದಾ ನಾನು ನಮ್ಮ ದೊಡ್ಡಪ್ಪ ಶಿವಮೊಗ್ಗ ಹೊರಟ್ವಿ. ನಾವು ಡೈರೆಕ್ಟ್ ಬಂದಿದ್ದು ಶೋರೂಮಿಗೆ. ಫಸ್ಟ್ ನನ್ನ ಡ್ರೀಮ್ ಬೈಕ್ ಇದು. ಈ ಗಾಡಿ ನೋಡಿದ್ರೇನೆ ಒಂದು ಫೀಲಿಂಗ್ಸ್ ಹುಟ್ಟುತ್ತೆ. ಆ ಗಾಡಿನ ತೋರಿಸಿ ನಮ್ಮ ದೊಡ್ಡಪ್ಪಗೆ ಕೊಡ್ಸು ಅಂತ ಹೇಳಿದೆ. ಅಲ್ಲೇ ಪಕ್ಕದಲ್ಲಿ KTM ಶೋರೂಮ್ ಇತ್ತು, ಇದನ್ನ ತೋರಿಸೋಣ ಅಂತ ಕರ್ಕೊಂಡು ಬಂದೆ. ಇದನ್ನೆಲ್ಲ ತೋರಿಸ್ಕೊಂಡು ಅಲ್ಲೇ ಹಿಂದೆ ಎಲೆಕ್ಟ್ರಿಕ್ ಸ್ಕೂಟಿ ಶೋರೂಮ್ ಇತ್ತು. ನಾವು ಗಾಡಿ ತರೋ ಹಿಂದಿನ ದಿನನೇ ನಮ್ಮ ದೊಡ್ಡಪ್ಪ ಹೋಗಿ ಬುಕ್ ಮಾಡಿ ಬಂದಿದ್ರು ಸ್ಕೂಟಿನ. ನಮ್ಮ ದೊಡ್ಡಪ್ಪಗೆ ಈ ಗಾಡಿ ಇಷ್ಟ ಇತ್ತು, ಇದು ಫುಲ್ ಟಾಪ್ ಆ್ಯಂಡ್. ನಮಗೂ ಟಾಪ್ ಆ್ಯಂಡ್ ಗಾಡಿನ ಇಷ್ಟ ಇತ್ತು, ಆದರೆ ಆ ಕಲರ್ ಇಷ್ಟ ಆಗಿರಲಿಲ್ಲ. ಅವರು 5 ಗಂಟೆಗೆ ಗಾಡಿ ಡೆಲಿವರಿ ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನಾನು ನಮ್ಮ ದೊಡ್ಡಪ್ಪ ಹೋಟ್ಲಿಗೆ ಬಂದು ದೋಸೆ ತಿನ್ಕೊಂಡು ಸೀದಾ ನಮ್ಮ ಅತ್ತೆಮಾರ ಮನೆ ಕಡೆ ಹೊರಟ್ವಿ. ಮತ್ತೆ ಶೋರೂಮಿಗೆ ಬರೋಷ್ಟರಲ್ಲಿ ನಮ್ಮ ಮನೆಗೆ ಎಲ್ಲರೂ ಬಂದಿದ್ರು. ಗಾಡಿ ಬಿಡಿಸ್ಕೊಂಡು ಸೀದಾ ನಮ್ಮ ಅತ್ತೆಮಾರ ಮನೆ ಕಡೆ ಹೊರಟ್ವಿ. ನಾನು ಲಾಸ್ಟ್ ಟೈಮೇ ನಮ್ಮ ಟ್ಯಾಕ್ಟ್ರಿ ಬಿಡಿಸ್ಬೇಕಾದ್ರೆ ಹೇಳಿದ್ದೆ, ನಾವು ಯಾವುದೇ ವೆಹಿಕಲ್ಸ್ ತಗೊಂಬಂದ್ರು ನಮ್ಮ ಅತ್ತೆಮಾರ ಮನೆಯಲ್ಲೇ ಫಸ್ಟ್ ಪೂಜೆ ಆಗೋದು. ಇವತ್ತು ಕೂಡ ಸ್ಕೂಟಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ನಮ್ಮ ಸೊಸೆಗೆ ಅಂತ ಡೈರಿ ಮಿಲ್ಕ್ ತೊಗೊಂಡು ಬಂದಿದ್ದೆ. 7 ಅರ್ಧ ಕೊಟ್ಟು 4 ಅರ್ಧ ತಿಂದೆ. ಸೊ ಫೈನಲಿ ಗಾಡಿ ಬಿಡಿಸಾಯ್ತು. ಗ್ರೇ ಕಲರ್ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗಿದ್ದು, ನಮ್ಮ ದೊಡ್ಡಪ್ಪಗೆ ವೈಟ್ ಕಲರ್ ಇಷ್ಟ ಆಗಿದ್ದು. ಈ ಗಾಡಿ ಬಂದಮೇಲೆ ನಮ್ಮ ಬೈಕ್ಗಳಿಗೆ ಸ್ವಲ್ಪ ಓಡಾಟ ಕಮ್ಮಿನೇ. ಇದಾಗಿತ್ತು ಇವತ್ತಿನ ದಿನಚರಿ.